ಎಸ್ ಎಲ್ ಭೈರಪ್ಪ ನಾಡು ಕಂಡ ಖ್ಯಾತ ಸಾಹಿತಿ, ಜೊತೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ತಂದುಕೊಂಡಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅಂತಹ ಖ್ಯಾತ ಸಾಹಿತಿಗೂ ಹುಬ್ಬಳ್ಳಿಗೂ ಅವಿನಾಭಾವ ಸಂಬಂಧ ಇತ್ತು. ಅದರಲ್ಲೂ ಏನು ಇಲ್ಲಿ ಒಂದು ವಿದ್ಯಾಭ್ಯಾಸದ ಜೊತೆಗೆ ಮೊದಲ ವೃತ್ತಿ ಜೀವನ ಆರಂಭಿಸಿದರು ಅವರು ಇದೇ ಹುಬ್ಬಳ್ಳಿಯಲ್ಲಿ. ಜೊತೆಗೆ ಇಲ್ಲಿಂದ ಅವರ ಮೊದಲ ಕೃತಿ ಧರ್ಮಶ್ರೀಯಿಂದ ಹಿಡಿದು ಉತ್ತರಕಾಂಡ ಆ ಕೃತಿವರೆಗೂ, ಕೊನೆಯ ಉತ್ತರಕಾಂಡ ಕೃತಿವರೆಗೂ ಸಹ ಒಂದು ಕೃತಿಗಳು ಪ್ರಕಟ ಆಗಿದ್ದು ಇದೇ ಹುಬ್ಬಳ್ಳಿಯ ನೆಲದಿಂದ. ಇಲ್ಲಿ ಸಾಹಿತ್ಯ ಭಂಡಾರ ಅಂತ ಏನಿದೆ, ಸಾಹಿತ್ಯ ಪ್ರಕಾಶನ ಮತ್ತು ಸಾಹಿತ್ಯ ಭಂಡಾರ, ಈ ಸಾಹಿತ್ಯ ಭಂಡಾರಕ್ಕೂ ಎಸ್ ಎಲ್ ಭೈರಪ್ಪ ಅವರಿಗೂ ಸಹ ಅವಿನಾಭಾವ ಸಂಬಂಧ ಇದೆ. ಅವರ ಮೊದಲ ಇಲ್ಲಿ ಒಂದು ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಹಿತ್ಯ ಭಂಡಾರಕ್ಕೂ ಅವ್ರಿಗೂ ಲಿಂಕ್ ಬರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ನನ್ನ ಬಳಿ ಈ ರೀತಿ ಒಂದು ಕಾದಂಬರಿ ಇದೆ, ಅದನ್ನು ಪ್ರಕಟ ಮಾಡೋಕ್ಕೆ ಸಾಧ್ಯ ನೋಡ್ರಿ ಅಂತೇಳಿ ಸಾಹಿತ್ಯ ಭಂಡಾರದ ಒಂದು ಪ್ರಕಾಶಕರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು, ನೀವು ಕೊಟ್ಟ ಕೂಡಲೇ ನಾವು ಪ್ರಕಟ ಮಾಡೋಕ್ಕಾಗಲ್ಲ, ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಪರಾಮರ್ಶೆ ಮಾಡಿದ ನಂತರ ಸೂಕ್ತ ಅನಿಸಿದರೆ ಮಾತ್ರ ನಾವು ಪ್ರಕಟ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ಅವರ ಹಸ್ತಪ್ರತಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಓದಿ ಪ್ರಕಟ ಮಾಡುವ ನಿರ್ಧಾರ ಕೈಗೊಳ್ಳುವಂತಹ ಸಾಹಿತ್ಯ ಭಂಡಾರದ ಪ್ರಕಾಶಕರೇನೆಂದರೆ ನೇರವಾಗಿ ಅವರ ಮನೆಗೆ ಹೋಗಿ ನಾವು ಈ ರೀತಿ ಪ್ರಕಟ ಮಾಡ್ತೀವಿ ಮತ್ತು ಇದಕ್ಕೆ ರೆಕಮೆಂಡೇಶನ್ ಇಷ್ಟು ಕೊಡ್ತೀವಿ, ಪುಸ್ತಕ ಇಷ್ಟು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಆರಂಭಗೊಳ್ಳುತ್ತೆ ಇವರ ಮತ್ತು ಅವರ ಒಂದು ಸಂಬಂಧ. ಧರ್ಮಶ್ರೀ ಅವರ ಮೊದಲ ಕಾದಂಬರಿ ಇದೆ ಧರ್ಮಶ್ರೀ, ಅಲ್ಲಿಂದ ಉತ್ತರಾಖಂಡ ದಾಟು ಇರ್ಬೋದು, ಪರ್ವ ಇರ್ಬೋದು, ಯಾನ ಇರ್ಬೋದು, ಮೊದಲಾದ ಈಗ ನಾವೇನು ಸಾಕಷ್ಟು ಒಂದು ಜನಜನಿತವಾದಂತಹ ಕಾದಂಬರಿಗಳು ಅವರು ಪ್ರಕಟ ಆಗಿದ್ದಾವೆ ಮತ್ತು 10 ಎಡಿಷನ್ಗಳು ಕಂಡಿದ್ದಾವೆ. ಕೆಲವೊಂದು ಲಕ್ಷಾಂತರ ಪ್ರತಿಗಳು ಸಹ ಪ್ರಿಂಟ್ ಆಗಿದ್ದಾವೆ. ಅಷ್ಟರ ಮಟ್ಟಿಗೆ ಅವರ ಸಾಹಿತ್ಯ ಒಂದು ರೀತಿಯಲ್ಲಿ ಒಂದು ಪ್ರಸಾರ ಕಂಡಿತ್ತು, ಪ್ರಚಾರ ಆಗಿತ್ತು. ಅವರ ಒಂದೊಂದು ಕೃತಿಯೂ ಸಹ ಒಂದು ರೀತಿಯಲ್ಲಿ ಅಮೂಲ್ಯ ರತ್ನಗಳು ಅನ್ನೋ ರೀತಿಯಲ್ಲಿ ಹಲವಾರು ಜನ ಓದ್ತಾ ಇದ್ದರು. ಅಂತಹ ಒಂದು ಸಾಹಿತ್ಯ ಕೃತಿಗಳನ್ನು ಪ್ರಕಟ ಮಾಡಿದಂತಹ ಕೀರ್ತಿ ಇಲ್ಲಿನ ಸಾಹಿತ್ಯ ಭಂಡಾರಕ್ಕೆ ಸಲ್ಲುತ್ತೆ. ಅವರು ಈಗಲೂ ಸಹ ಕಳೆದ ವರ್ಷವೂ ಸಹ ಈ ಒಂದು ಸಾಹಿತ್ಯ ಭಂಡಾರದ ಕಾರ್ಯಕ್ರಮಕ್ಕೆ ಎಸ್ ಎಲ್ ಭೈರಪ್ಪ ಅವರು ಬಂದಿದ್ದರು. 90 ವರ್ಷ ದಾಟಿದರೆ 94 ವರ್ಷ ಅಂತ ಹೇಳ್ತೀವಿ. ಅವರ ಇಳಿ ವಯಸ್ಸಿನಲ್ಲೂ ಸಹ ಈ ಒಂದು ಸಾಹಿತ್ಯ ಭಂಡಾರ ಕಾರ್ಯಕ್ರಮಕ್ಕೆ ಬಂದು ಒಂದು ವಾರಕ್ಕೂ ಹೆಚ್ಚು ಕಾಲ ಇಲ್ಲಿ ಹುಬ್ಬಳ್ಳಿನಲ್ಲಿ ವಾಸ್ತವ ಮಾಡ್ತಾರೆ ಮತ್ತು ಅವರೇನು ಹಿಂದೆ ಇಲ್ಲಿ ನಡೆದಾಡಿದಂತಹ ಜಾಗಗಳಿಗೆ ಭೇಟಿ ಕೊಡ್ತಾರೆ ಮತ್ತು ಅಲ್ಲಿ ಅವರ ಆಪ್ತ ಸ್ನೇಹಿತರು ಆ ಸಂದರ್ಭದಲ್ಲಿ ಯಾರಿದ್ರು ಅವರ ಮನೆಗಳು ಸಹ ಭೇಟಿ ಕೊಟ್ಟು ಅಲ್ಲಿನ ಅವರ ಕುಟುಂಬಸ್ಥರನ್ನು ಮಾತಾಡಿಸುವಂತಹ ಕೆಲಸ ಮಾಡ್ತಾರೆ. ಹೀಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಹುಬ್ಬಳ್ಳಿಗೂ ಮತ್ತು ಎಸ್ ಎಲ್ ಭೈರಪ್ಪ ಅವ್ರಿಗೂ ಸಾಕಷ್ಟು ನಂಟಿತ್ತು. ಮತ್ತು ಇಲ್ಲಿನ ರುಪ್ತುಂಗ ಬೆಟ್ಟ ಆಗಿನ ಕಾಲದಲ್ಲಿ ಉಣ್ಕಲ್ ಬೆಟ್ಟ ಅಂತ ಕರಿತಾ ಇದ್ರು, ಆ ಬೆಟ್ಟಕ್ಕೆ ಭೇಟಿ ಕೊಡೋದು, ಉಣ್ಕಲ್ ಕೆರೆಗೆ ಭೇಟಿ ಕೊಡೋದಿರ್ಬೋದು, ಈ ರೀತಿ ಒಂದು ದುರ್ಗದ ಬಯಲಿಗೆ ಭೇಟಿ ಕೊಡೋದಿರ್ಬೋದು. ಅವರೇನು ನಡೆದಾಡಿದ್ರು ಆ ಒಂದು ನಡೆದಾಡಿದ ಜಾಗಗಳಿಗೆ ಮತ್ತೊಮ್ಮೆ ಭೇಟಿ ಕೊಟ್ಟು ಪುನರ್ಮರಣ ಮಾಡುವಂತಹ, ನಾವು ಹಿಂದಿನ ಕಾಲದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಇತ್ತು, ಈಗ ಈ ರೀತಿ ಇದೆ ಅನ್ನೋ ಒಂದು ಮಾತನ್ನು ರೀಕಾಲ್ ಮಾಡುವಂತಹ ಒಂದು ಕೆಲಸವನ್ನು ಅವರು ಮಾಡಿದರು. ಒಂದು ರೀತಿಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೇ ಭೇಟಿ ಕೊಟ್ಟಿದ್ದರು ಎಸ್ ಎಲ್ ಭೈರಪ್ಪ ಅವರು. ಆ ಭೇಟಿಯೇ ಹುಬ್ಬಳ್ಳಿಯ ಒಂದು ಕೊನೆ ಭೇಟಿ ಅಂತಲೇ ಹೇಳ್ಬೋದು. ನಂತರದಲ್ಲಿ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಬೆಂಗಳೂರಿನಲ್ಲಿ ಅವರು ನಿಧನ ಆಗಿದೆ. ಆ ಒಂದು ರೀತಿಯಲ್ಲಿ ಆ ಒಂದು ನಿಧನದ ಸುದ್ದಿ ದೊಡ್ಡ ಮಟ್ಟದ ಆಘಾತಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು ಹುಬ್ಬಳ್ಳಿಯ ಅವರ ಒಂದು ಆಪ್ತ ವಲಯಕ್ಕೆ. ಅದರಲ್ಲೂ ಸಾಹಿತ್ಯ ಭಂಡಾರಕ್ಕೆ ಒಂದು ರೀತಿಯಲ್ಲಿ ಒಂದು ನೀರವ ಮೌನ ಆವರಿಸುವಂತೆ ಮಾಡಿದೆ. ಸಾಹಿತ್ಯ ಭಂಡಾರದಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣಕ್ಕೆ ಆ ಒಂದು ಘಟನೆ ಕಾರಣವಾಗಿದೆ. ಅವರ ಭೇಟಿಯ ಸಂದರ್ಭಗಳಿರ್ಬೋದು ಮತ್ತು ಅವರ ಪ್ರಕಾಶನ, ಅವರು ಯಾವ ರೀತಿ ಪ್ರೋತ್ಸಾಹ ಕೊಟ್ಟರು ಮತ್ತು ಇತ್ಯಾದಿಗಳನ್ನ ಅವರು ಈಗ ಸಾಹಿತ್ಯ ಭಂಡಾರದ ಮುಖ್ಯಸ್ಥರಾದಂತಹ ಸುಬ್ರಹ್ಮಣ್ಯ ಅವರು ಸ್ಮರಣೆ ಮಾಡ್ಕೊಂಡಿದ್ದಾರೆ. ಭೈರಪ್ಪನವರೇ 60ನೇ ಇಸ್ವಿಯಿಂದ ನಮ್ಮ ಈ ಸಾಹಿತ್ಯ ಭಂಡಾರದ ಜೊತೆಗೆ ಸಂಬಂಧ ಬೆಳೆಸ್ಕೊಂಡವರು. ಈ ತನಕ ಅಂದರೆ ಸುಮಾರೀಗ 70ನೇ ಇಸ್ವಿ ಸುಮಾರು ಅದು ಬೆಂಗಳೂರಿಗೆ ನಮ್ಮ ಸಾಹಿತ್ಯ ಭಂಡಾರ ಬೆಂಗಳೂರು ಒಳಗೆ ಶುರು ಆದಮೇಲೆ ಅವ್ರ ಪ್ರಕಟಣೆಗಳೆಲ್ಲ ಬೆಂಗಳೂರಿಂದ ಆಗ್ತಾಯಿದ್ದಾವೆ. 65 ವರ್ಷದ ತನಕ ಅವರ ಬಾಂಧವ್ಯ ಹಾಗೇ ಮುಂದುವರೆದಿದೆ. 60ನೇ ಇಸ್ವಿಯಿಂದ ಈಗ 25ನೇ ಇಸ್ವಿ ತನಕ ಅಂದರೆ 65 ವರ್ಷ ಆಯಿತು. ಇವತ್ತಿನ ತನಕ ಭೈರಪ್ಪನವ್ರ ಎಲ್ಲ ಪುಸ್ತಕಗಳನ್ನು ನಮ್ಮ ಬೆಂಗಳೂರು ಸಾಹಿತ್ಯ ಭಂಡಾರದಿಂದನೇ ಹೊರಗೆ ಬರ್ತಾ ಇದ್ದಾವೆ. ಆ ಬಾಂಧವ್ಯ, ಆ ನಂಟು ಹಾಗೇ
ಇದೆ, ಬೆಳೆಸ್ಕೊಂಡಿದೆ. ಬೇರೆ ಎಷ್ಟು ಜನಪ್ರಿಯ ಉತ್ತುಂಗಕ್ಕೆ ಹೋದರೂ ಕೂಡ, ಬೇರೆ ಎಷ್ಟು ಜನ ಪ್ರಕಾಶಕರುಗಳು ಏನೇನು ದುಂಬಾಲು ಬಿದ್ದರೂ ಕೂಡ ಅವರು ಸಾಹಿತ್ಯ ಭಂಡಾರ ಬಿಟ್ಟು ಹೋಗಲಿಲ್ಲ. ಅವರು ಆ ಪ್ರಾಮಾಣಿಕತೆ, ನಮ್ಮ ದೊಡ್ಡಪ್ಪ ಗೋವಿಂದರಾವ್ ಅವರ ಪ್ರಾಮಾಣಿಕತೆಗೆ, ಅವರ ಶ್ರಮ ಶ್ರದ್ಧೆಗೆ ಮಾರು ಹೋಗ್ಬಿಟ್ಟೆ ನಾನು ಅಂತ ಬರ್ಕೊಂಡಿದ್ದಾರೆ ಅವ್ರು ಭಿತ್ತಿಯೊಳಗೆ. ಮತ್ತು ಇನ್ನೊಂದು ಏನಂದರೆ, ಯಾರಾದರೂ ಒಬ್ಬ ದೊಡ್ಡ ಲೇಖಕರಾದ ಕೂಡಲೇ ಸಹಜವಾಗಿಯೇ ಅವ್ರ ಪುಸ್ತಕಗಳನ್ನ ಯಾರ್ಯಾರು ದೊಡ್ಡ ಪ್ರಕಾಶಕರು ಇರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಭೈರಪ್ಪ ಅವರು ಅದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ತಮ್ಮ ಮೊದಲ ಕೃತಿ ಯಾರು ಪ್ರಕಟ ಮಾಡಿದ್ರು ಸಾಹಿತ್ಯ ಭಂಡಾರದವರು, ಅವರಿಗೆ ತಮ್ಮ ಎಲ್ಲ ಕೃತಿಗಳನ್ನು ಸಹ ಕೊಡುವಂಥ ಪ್ರಕಾಶನಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಭೈರಪ್ಪ ಅವರು ಮಾಡಿದರು. ಇದುವರೆಗೂ 26 ಕಾದಂಬರಿಗಳು ಬಂದಿದ್ದಾವೆ. ಆ ಎಲ್ಲ 26 ಕಾದಂಬರಿಗಳನ್ನು ಸಾಹಿತ್ಯ ಭಂಡಾರವೇ ಪ್ರಕಟ ಮಾಡಿರೋದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಬೇರೆ ಬೇರೆ ತರ್ಜುಮೆ ಮಾಡಿದ, ಅನುವಾದ ಮಾಡಿದಂಥ ಕೃತಿಗಳನ್ನು ಸಹ ಸಾಹಿತ್ಯ ಭಂಡಾರ ಪ್ರಕಟ ಮಾಡಿದೆ. ಅಲ್ಲದೇ ಏನು ಕಾದಂಬರಿ ಹೊರತಾಗಿನ ಏನು ಬೇರೆ ಬೇರೆ ಒಂದು ಬಯೋಗ್ರಫಿ ಇರ್ಬೋದು ಇತ್ಯಾದಿ ಕೃತಿಗಳನ್ನು ಸಹ ಪ್ರಕಟ ಮಾಡುವಂಥ ಕೆಲಸವನ್ನು ಹುಬ್ಬಳ್ಳಿ ಸಾಹಿತ್ಯ ಭಂಡಾರ ಮಾಡಿದೆ. ಒಂದು ರೀತಿಯಲ್ಲಿ ಒಂದು ಏನು ಹಿರಿಯಣ್ಣ ಅನ್ನೋ ರೀತಿಯಲ್ಲಿ ಭೈರಪ್ಪ ಅವರು ಸಾಹಿತ್ಯ ಭಂಡಾರಕ್ಕಿದ್ದರು. ಅಂತಹ ಹಿರಿಯಣ್ಣನ ಕಳೆದುಕೊಂಡಂತಹ ಒಂದು ದುಃಖದಲ್ಲಿ ಸಾಹಿತ್ಯ ಭಂಡಾರದ ಪ್ರತಿನಿಧಿಗಳಿದ್ದಾರೆ. ಮತ್ತು ಹುಬ್ಬಳ್ಳಿಯ ಜನ ಸಹ ಅವ್ರ ಜೊತೆ ಒಂದು ನಂಟನ್ನು ಹೊಂದಿದ್ರು. ಅವರೇನು ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ಲೆಕ್ಚರರ್ ಆಗಿದ್ದರು. ಲಾಜಿಕ್ ಸಬ್ಜೆಕ್ಟ್ನ ಟೀಚ್ ಮಾಡ್ತಾಯಿದ್ರು ಮತ್ತು ಕೆಲವೊಂದು ಇಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳುವಂಥ ಕೆಲಸವನ್ನು ಮಾಡಿದರು. ಅಂತಹ ಅಂದರೆ ಇಲ್ಲಿ ಒಂದು ಯುವಕರಾಗಿದ್ದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಬದುಕು ಕಟ್ಟಿಕೊಂಡಂತಹ ಭೈರಪ್ಪ ಅವರು ನಂತರದಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನೆಲೆ ಕಂಡುಕೊಂಡ್ರು. ಅಂತಹ ಭೈರಪ್ಪ ಅವರ ನಿಧನದಿಂದಾಗಿ ನಿಜಕ್ಕೂ ಒಂದು ರೀತಿಯಲ್ಲಿ ಸಾಹಿತ್ಯ ಲೋಕಕ್ಕೆ ದೊಡ್ಡ ಬರಸಿಡ್ಲು ಅಂತಲೇ ಹೇಳ್ಬೋದು. ಅವರ ನಿಧನಕ್ಕೆ, ಅವರ ಒಂದು ನಿಧನದಿಂದ ದೊಡ್ಡ ಒಂದು ನಷ್ಟ ಆಗಿದೆ ಅನ್ನೋ ಒಂದು ಮಾತನ್ನು ಅವರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶಿವರಾಮ ಸುಬ್ನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.